ಬೆಂಗಳೂರಿನಲ್ಲಿ ಮತ್ತೆ ಹಿಂದಿ ವಾಲಗಳ ಹಾವಳಿ ಹೆಚ್ಚಾಗಿದೆ. ಕನ್ನಡ ಮಾತನಾಡು ಅಂದಿದ್ದಕ್ಕೆ ಅವಾಚ್ಯ ಪದವನ್ನ ಬಳಸಿದ್ದಾರೆ. ಬೆಂಗಳೂರಲ್ಲಿ ಮತ್ತೆ ಹಿಂದಿ ವಾಲಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ಕನ್ನಡ ಮಾತಾಡು ಅಂತ ಹೇಳಿದ್ದಕ್ಕೆ ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಅಂಗಡಿ ಮಾಲೀಕ ಜಾಲಂನಿಂದ ದರ್ಪ ಆಗಿದೆ. ಚಿಕ್ಕಪೇಟೆ ಎಲೆಕ್ಟ್ರಿಕ್ ಅಂಗಡಿ ಮಾಲೀಕ ಜಾಲಂ ಕನ್ನಡ ಮಾತನಾಡು ಅಂತೇಳಿ ಹೇಳಿದ್ದಷ್ಟೇ ಅದಕ್ಕೆ ಅವಾಚ್ಯ ಪದಗಳನ್ನ ಬಳಸಿದ್ದಾರೆ. ವ್ಯಾಪಾರಕ್ಕಂತ ಹೇಳಿ ಬಂದಿದ್ದ ಗ್ರಾಹಕನ ಜೊತೆ ಜಗಳ ಆಡಿದ್ದಾರೆ. ಈ ವೇಳೆ ಕನ್ನಡ ಮಾತನಾಡು ಅಂತ ಹೇಳಿದಕ್ಕೆ ನಿಂದನೆ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಅಂಗಡಿ ಮಾಲೀಕ ಜಾಲಂನಿಂದ ದರ್ಪ. ಬಳಿಕ ನೀನೇ ಹಿಂದಿಯಲ್ಲಿ ಮಾತನಾಡು ಅಂತೇಳಿ ಅಹಂ ತೋರಿದ್ದಾರೆ ಕನ್ನಡ ಸಂಘಟನೆಯವರಿಂದ. ಪೊಲೀಸರಿಗೆ ದೂರು ಕೂಡ ಹೋಗಿದೆ. ಚಿಕ್ಕಪೇಟೆ ಠಾಣೆಯಲ್ಲಿ ಜಾಲಂ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಕನ್ನಡ ಸಂಘಟನೆ ಆಕ್ರೋಶ ಬಳಿಕ ಕ್ಷಮೆ ಕೇಳಿದ್ದಾರೆ ಜಾಲಂ. ಏನ್ ಮಾತಾಡ್ದೋ ಓಕೆ ಕನ್ನಡ 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 ಮಾತಾಡೋ ಕನ್ನಡ ಮಾತಾಡೋ ಹಿಂದಿಲೂ ಮಾತಾಡಿ ಕನ್ನಡ ಮಾತಾಡಪ್ಪ. ದುಡ್ಡನ್ನ ಏನಕ್ಕೆ ಇಸ್ಕೊಂಡಿದ್ಯಾ ಫಸ್ಟ್? ದೀನ್ಗೆ ಹಾಕಿನಿ ದುಡ್ಡು. ಕ್ಯಾ ಬಾತ್ ಕರ ಯಾರ್? ಕನ್ನಡ ಕನ್ನಡ ಮಾತಾಡ್ಬೇಕಿಲ್ಲಿ ಆಯ್ತಾ? ಎಲ್ಲಿಂದ ಬಂದಿದ್ಯಾ? ಎಲ್ಲಿಂದ ಬಂದಿದ್ಯಾ ನೀನು? ರಾಜಸ್ಥಾನ್. ಏನ್ ಮಾತಾಡ್ದೋ ಓಕೆ ಕನ್ನಡ 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 ಮಾತಾಡೋ ಕನ್ನಡ ಮಾತಾಡೋ ಹಿಂದಿಲೂ ಮಾತಾಡಿ ಕನ್ನಡ ಮಾತಾಡಪ್ಪ. ದುಡ್ಡನ್ನ ಏನಕ್ಕೆ ಇಸ್ಕೊಂಡಿದ್ಯಾ ಫಸ್ಟ್? ದೀನ್ಗೆ ಹಾಕಿನಿ ದುಡ್ಡು. ಕ್ಯಾ ಬಾತ್ ಕರ ಯಾರ್? ಕನ್ನಡ ಕನ್ನಡ ಮಾತಾಡ್ಬೇಕಿಲ್ಲಿ ಆಯ್ತಾ? ಎಲ್ಲಿಂದ ಬಂದಿದ್ಯಾ? ಎಲ್ಲಿಂದ ಬಂದಿದ್ಯಾ ನೀನು? ರಾಜಸ್ಥಾನ್. ಏನ್ ಮಾತಾಡ್ದೋ ಓಕೆ ಕನ್ನಡ 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 ಮಾತಾಡೋ ಕನ್ನಡ ಮಾತಾಡೋ ಹಿಂದಿಲೂ ಕನ್ನಡ ಮಾತಾಡು ಅಂತ ಹೇಳಿದ್ದಷ್ಟೇ ಅದಕ್ಕೆ ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ದಾರೆ. ಇದೆಲ್ಲ ಅವರಷ್ಟೊಂದು ಹೆಚ್ಕೊಂಡಿರೋದಕ್ಕೆ ಕಾರಣ ಕೂಡ ನಾವೇ ಆಗ್ತೀವಿ. ಯಾಕಂತ ಹೇಳಿದ್ರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಕೆಲ್ಸಕ್ಕಂತ ಹೇಳಿ ಬರ್ತಾರೆ. ಇಲ್ಲಿ ಮಾಲೀಕತ್ವವನ್ನು ವಹಿಸ್ಕೊಳ್ತಾರೆ. ಅನ್ನ ತಿನ್ನೋದಕ್ಕೆ ಆಗಿರ್ಬೋದು, ಕುಡಿಯೋದಕ್ಕೆ ನೀರಾಗಿರ್ಬೋದು, ಕನ್ನಡ ನೆಲ ಬೇಕು, ಜಲ ಬೇಕು. ಆದರೆ ಕನ್ನಡ ಭಾಷೆ ಮಾತ್ರ ಬೇಡ. ಯಾಕೆ ಅಂತ ಹೇಳಿದ್ರೆ ನಾವು ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ಅಂತ ಹೇಳಿದಾಗ ನಾವು ಅವ್ರ ಭಾಷೆಯಲ್ಲೇ ಮಾತಾಡ್ಸೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಆದರೆ ಅವ್ರಿಗೆ ಕನ್ನಡ ಕಲಿಸೋದಕ್ಕೆ ನಾವು ಕೂಡ ಪ್ರಯತ್ನವನ್ನ ಪಡ್ತಾ ಇಲ್ಲ. ಇದೆಲ್ಲ ಒಂದ್ ಕಡೆ ಸಮಸ್ಯೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು.